ತಾಲೂಕಿನ ನಾಗಮಾರಂಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾಮಾನವತಾವಾದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ಕಾರ್ಯಕ್ರಮ ಪೂಜೆ ಸಲ್ಲಿಸುವ ಮುಖಾಂತರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಧ್ಯಕ್ಷರಾದ ಸಂಗರೆಡ್ಡಿ ಅವರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪೂಜೆ ನೆರವೇರಿಸಿ ಪುಷ್ಪ ನಮನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಸಂಗಾರೆಡ್ಡಿ, ಪಿಡಿಒ ಸಂಗೀತ ಬಿರಾದಾರ್, ಕಾರ್ಯದರ್ಶಿ ಸೂರ್ಯಕಾಂತ್, ಬಸವರಾಜ್, ರವೀಂದ್ರ ಕರಂಜಿ, ಶಿವ ಪಟೇಲ್, ಸತೀಶ್ ಪಟೇಲ್, ಅನಿಲ್ ಕರಂಜಿ, ಮಲ್ಲಿಕಾರ್ಜುನ್ ಮುಂತಾದ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು, ಅನೇಕ ಮುಖಂಡರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಇವತ್ತಿನ ದಿವಸ ಗ್ರಾಮ ಪಂಚಾಯತ್ ಕಾರ್ಯಾಲಯ ನಾಗಮರಪಡಿಯಲ್ಲಿ ಅಂಬೇಡ್ಕರ್ ಅವರ 68ನೇ ಮಹಾಪರಿನಿರ್ವಾಣ ದಿನವನ್ನು ಆಚರಣೆ ಮಾಡಿದ್ವಿ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಇವತ್ತು ಅವರು ಓದಿರ್ತಕ್ಕಂತಹ ಓದು ಎಂಥದ್ದಂದರೆ ಸುಮಾರು ಅವರು ಓದಿರುವಂಥದ್ದನ್ನು ಸುಮಾರು 150 ದೇಶಗಳನ್ನು ಮೆಚ್ಕೊಳ್ತವೆ ಅವರಿಗೆ. ಅಂಥ ಓದಿಗೆ ಅಂತ 150 ದೇಶಗಳು ಸಹ ಸಲ ಮುರಿತವೆ. ಅದಕ್ಕಾಗಿ ನಾವು ಅವರ ಒಂದು ದಿನಾಚರಣೆಯನ್ನು ಇವತ್ತು ಸಂತೋಷದಿಂದ ಎಲ್ಲ ಸದಸ್ಯರು ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರು ಕುಂತು ಇವತ್ತು ಆಚರಣೆ ಮಾಡಿದ್ದೀವಿ ಅಂತ ಹೇಳಿ ಎರಡು ಮಾತುಗಳು. ಎಲ್ಲಿ? ಗ್ರಾಮ ಪಂಚಾಯತ್ ಕಾರ್ಯ ನಾಗಮರಪಡಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಸಂಗಾರೆಡ್ಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಮರಪಡಿ. ಥ್ಯಾಂಕ್ ಯು ಸರ್. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇದರ ಬಗ್ಗೆ ನಾವು ಗ್ರಾಮ ಪಂಚಾಯತಿ ನಾಗಮರಪಡಿಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸಿಬ್ಬಂದಿಯೊಂದಿಗೆ ಆಚರಣೆ ಮಾಡಿದೆವು. ಅಂಬೇಡ್ಕರ್ ಬಾಬಾ ಸಾಹೇಬ್ ಬಗ್ಗೆ ಮಾತಾಡಬೇಕಂದ್ರೆ ಸಾಕಷ್ಟು ವಿಷಯ ಆಗಿದೆ. ಬಟ್ ನಾವು ಒಂದೆರಡು ವಿಷಯ ಹೇಳಿ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಮಹಿಳೆಯರಿಗೆ ಶಿಕ್ಷಣ ಅನ್ನೋದು ಹಕ್ಕೇ ಇದ್ದಿಲ್ಲ. ನಮ್ಮ ಹಕ್ಕು ಅನ್ನೋದು ನಾವು ಸಂವಿಧಾನ ಮೂಲಕ ಬಾಬಾ ಸಾಹೇಬರೇ ನಮಗೆ ಮಹಿಳೆಯರಿಗೆ ಶಿಕ್ಷಣ ಹಕ್ಕು ಕೊಟ್ಟರು. ಅದಕ್ಕೋಸ್ಕರ ಹಕ್ಕಿನಗೋಸ್ಕರನೇ ನಾವು ಓದಿ ಇವತ್ತು ಈ ಸ್ಥಾನಕ್ಕೆ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡು ಮಾತು ಹೇಳಿ ಮುಗಿಸ್ತೀನಿ ಸರ್. ತಮ್ಮ ಹೆಸರು? ನನ್ನ ಹೆಸರು ಸಂಗೀತ ಬಿರಾದಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ನಾಗಮರಪಡಿ. ಸಂಗಾರೆಡ್ಡಿ ಸರ್ ಅವರು, ಅದೇ ರೀತಿಯಾಗಿ PDO ಅಧಿಕಾರಿಯಾಗಿರ್ತಕ್ಕಂಥ ಸಂಗೀತ ಮೇಡಮ್ ಅವರು ಮತ್ತು ಎಲ್ಲ ಈ ಒಂದು ಕಚೇರಿಯ ಸಿಬ್ಬಂದಿ ವರ್ಗಗಳು ಎಲ್ಲರೂ ಕುಳಿತುಕೊಂಡು ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಪರಿನಿರ್ವಾಣ ದಿನಾಚರಣೆಯನ್ನು ಅಂಗವಾಗಿ ಈ ಒಂದು ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾಕಂದರೆ ಅವರು ಒಂದು ಶಾಲೆಯನ್ನು ಕಲಿತಿರುವಾಗ ಭಾಳಷ್ಟು ಶೋಷಣೆಗಳು, ಅದರಿಂದ ಭಾಳಷ್ಟು ಒಂದು ಕೀಳಾಗಿ ನೋಡ್ತಕ್ಕಂಥ ಜನ ಈ ಒಂದು ಸಮಾಜದಲ್ಲಿತ್ತು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವರೊಂದು ಮುಂದೆ ನನ್ನ ಒಂದು ದಲಿತ ಸಮಾಜದ ಮಕ್ಕಳಿಗೆ ನಂದು ಒಂದು ಯಾವ ರೀತಿ ನಾನು ಕಷ್ಟಪಟ್ಟಿದ್ದಾರೆ ಅಂಥ ಒಂದು ಕಷ್ಟಗಳು ನನ್ನ ಮಕ್ಕಳಿಗೆ ಬರಬಾರದು ಅಂತಕ್ಕಂಥ ಒಂದು ಉದ್ದೇಶದಿಂದ ಅವ್ರು ಹೇಳ್ತಕ್ಕಂಥ ಒಂದು ತತ್ವ ಏನಂತಂದರೆ ಮಕ್ಕಳ ಸಂಘಟನೆ, ಶಿಕ್ಷಣ, ಸಂಘಟನೆ, ಹೋರಾಟ. ಯಾವ ರೀತಿ ಅಂತಂದರೆ ಶಿಕ್ಷಣವನ್ನು ಮೊದಲಿಗೆ ಪಡೆದುಕೊಳ್ಬೇಕು. ಶಿಕ್ಷಣ ಒಂದು ಇದ್ದಾಗ ನಮ್ಮ ಭಾರತ ದೇಶದಲ್ಲಿ ಬಹಳಷ್ಟು ಜನರು ಶಿಕ್ಷಣದಿಂದ, ಯಾಕಂದರೆ ಶಿಕ್ಷಣ ಯಾವ ರೀತಿ ಎಲ್ಲ ಜನರು ಶಿಕ್ಷಣ ಕಲಿತ್ಕೊಳ್ತಾರಲ್ಲ, ಶಿಕ್ಷಣ ಯಾವ ರೀತಿ ಮುಂದುವರಿದಾಗ ಆವಾಗ ದೇಶವನ್ನು ಮುಂದುವರಿತ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, DPAP, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.